ಹಾಯ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಪ್ರಾನ್ಸ್ ಫ್ರೈಡ್ ರೈಸ್ ಮಾಡೋಣ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು 20 ಪೀಸಸ್ ಪ್ರಾನ್ಸ್ ಅಥವಾ ಶ್ರಿಂಪ್ಸ್ ಯೂಸ್ ಮಾಡ್ಬೋದು, 2 ಸ್ಟ್ರ್ಯಾಂಡ್ಸ್ ಸ್ಪ್ರಿಂಗ್ ಅನಿಯನ್, 1 ಲೋಟ ಇಲ್ಲಿ ನಾನು ಜೀರಾ ಮಸಾಲ ರೈಸ್ ಯೂಸ್ ಮಾಡ್ತಿದ್ದೆ. ಇದು ಈ ರೀತಿ ಸಣ್ಣ ಸಣ್ಣ ಇರ್ತದೆ. ಗೀ ರೈಸ್ ಬಿರಿಯಾನಿ ಮಾಡುವಾಗ ಜಾಸ್ತಿಯಾಗಿ ನಾನು ಯೂಸ್ ಮಾಡ್ತೇನೆ. ಅಥವಾ ನೀವು ಬಾಸ್ಮತಿ ರೈಸ್ ಯೂಸ್ ಮಾಡ್ಬೋದು. ಬಾಸ್ಮತಿ ರೈಸ್ ಯೂಸ್ ಮಾಡೋದಾದ್ರೆ ನೀವು 20 ಮಿನಿಟ್ಸ್ ಅದನ್ನು ನೆನೆಸಿಡಿ, ಸೋಪ್ ಮಾಡಿಡಬೇಕು. 1 ಹಸಿಮೆಣಸು ಗ್ರೀನ್ ಚಿಲ್ಲಿ, 1 to 1.5 ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸ್, 1 ಟೇಬಲ್ ಸ್ಪೂನ್ ಆಯಿಸ್ಟರ್ ಸಾಸ್ ಅಥವಾ ಫಿಶ್ ಸಾಸ್. ಇದು ಆಪ್ಷನಲ್, ಹಾಕಲಿಲ್ಲ ಇದು ನಡೀತದೆ. 12 to 13 ಪೀಸಸ್ ಗಾರ್ಲಿಕ್ ಬೆಳ್ಳುಳ್ಳಿ, 1.5 ಟೇಬಲ್ ಸ್ಪೂನ್ ಪೆಪ್ಪರ್ ಕಾರ್ನ್ಸ್ ಕರಿಮೆಣಸು, 2 ಎಗ್ಸ್ ಮೊಟ್ಟೆ, 1 ಕ್ಯಾಪ್ಸಿಕಮ್. ನಾನಿಲ್ಲಿ ರೆಡ್ ಯೂಸ್ ಮಾಡ್ತಿದ್ದೆ, ನೀವು ಗ್ರೀನ್ ಸಹ ಯೂಸ್ ಮಾಡ್ಬೋದು. ನಾನು ಕಲರ್ಫುಲ್ ಕಾಣಲಿಕ್ಕೆ ಅಂತ ನಾನಿಲ್ಲಿ ರೆಡ್ ಯೂಸ್ ಮಾಡ್ತಾ ಇದ್ದೇನೆ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. 1 ಗ್ಲಾಸ್ ರೈಸಿಗೆ 1 ಗ್ಲಾಸ್ ನೀರು ಹಾಕ್ಕೊಳ್ತೇನೆ, ವಾಟರ್ ಸಾಕು. ಈಗ ನಾವು ಹೈ ಫ್ಲೇಮಲ್ಲಿ 1 ವಿಸಿಲ್ ಕೊಡುವ. ಅನ್ನ ರೆಡಿ ಆಗಿದೆ, ಸ್ಟೀಮ್ ರಿಲೀಸ್ ಆಗಿದೆ, ಬಾಯಿ ತೆಗೆಯುವ. ಅನ್ನ ಒಳ್ಳೆ ರೀತಿ ಉದುರುದ್ರಾಗಿ ಬಂದಿದೆ. ಮೊದಲಿಗೆ ನಾನು ಪೆಪ್ಪರ್ ಕಾರ್ನ್ಸ್ ಕರಿಮೆಣಸು ಅದರ ಜೊತೆ ಸಾಲ್ಟ್ ಉಪ್ಪು ಸೇರಿಸಿ ಇದನ್ನು ಕ್ರಷ್ ಮಾಡಿಕೊಳ್ಳುವ. ಸಾಕು, ರೆಡಿಯಾಗಿದೆ. ಇದು ನಮ್ಮ ಸೀಸನಿಂಗ್ ಮಿಕ್ಸ್. ಪೌಡರ್ ಹಾಕೋದಕ್ಕಿಂತ ಈ ರೀತಿ ಕ್ರಷ್ ಮಾಡಿ ಹಾಕಿದರೆ ಟೇಸ್ಟ್ ಜಾಸ್ತಿ, ರುಚಿ. ಇಲ್ಲಿ ಪ್ಯಾನ್ ಬಿಸಿಯಾಗಿದೆ. ಆನಂತರ 1 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳಿ. ಎಣ್ಣೆ ಬಿಸಿಯಾಗಲಿ. ಎಣ್ಣೆ ಬಿಸಿಯಾಗಿದೆ. ಈಗ ನಾವು ಗಾರ್ಲಿಕ್ ಬೆಳ್ಳುಳ್ಳಿ ಹಾಕ್ಕೊಳ್ಳುವ. ಫ್ಲೇಮ್ ಹೈಯಲ್ಲೇ ಇಟ್ಕೊಳ್ಳಿ. ಇದು ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳುವ. ಈಗ ನಾವು ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಅದು ವೈಟ್ಸ್ ಹಾಕೊಳ್ಳುವ. ಅದರ ಜೊತೆನೆ ಆನಿಯನ್ ಈರುಳ್ಳಿ ಸಹ ಹಾಕೊಳ್ಳುವ. ಇದೀಗ ಹೈ ಫ್ಲೇಮಲ್ಲೇ ನಾವು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಇದರ ಲೈಟ್ ಕಲರ್ ಚೇಂಜ್ ಆಗಿದೆ. ಈಗ ನಾವು ಇದಕ್ಕೆ ಗ್ರೀನ್ ಚಿಲ್ಲಿ ಹಸಿಮೆಣಸು ಅದರ ಜೊತೆ ನಾವು ಕ್ಲೀನ್ ಮಾಡಿಟ್ಕೊಂಡಂಥ ಪ್ರಾನ್ಸ್ ಅನ್ನು ಸಹ ಹಾಕೊಳ್ಳುವ. ಈಗ ಇದನ್ನು ನಾವು ಫ್ರೈ ಮಾಡ್ಕೊಳ್ಳುವ ಹೈ ಫ್ಲೇಮಲ್ಲೇ. ಪ್ರಾನ್ಸ್ ಬೇಗ ಬೇಯ್ತದೆ, ಸಾಫ್ಟ್ ಆಗ್ತದೆ. ಇದನ್ನು ಓವರ್ ಕುಕ್ ಮಾಡಬೇಡಿ ನೀವು. ಓವರ್ ಕುಕ್ ಮಾಡಿದರೆ ರಬ್ಬರಿ ಆಗ್ತದೆ. ಇದೀಗ ಕಲರ್ ಚೇಂಜ್ ಆಗಿದೆ, ಬೆಂದಿದೆ ಪ್ರಾನ್ಸ್. ಸಾಕು. ಈಗ ನಾವು ಇದಕ್ಕೆ ಕ್ರಷ್ ಮಾಡಿಟ್ಕೊಂಡಂಥ ಪೆಪ್ಪರ್ ಮತ್ತು ಸಾಲ್ಟನ್ನು ಹಾಕೊಳ್ಳುವ. ಕ್ರಷ್ ಮಾಡುವಾಗ ಇಲ್ಲಿ ಸ್ವಲ್ಪ ಸಾಲ್ಟ್ ಯೂಸ್ ಮಾಡಿ, ಜಾಸ್ತಿ ಮಾಡಬೇಡಿ. ಸಾಸಸಲ್ಲಿ ಉಪ್ಪು ಇರ್ತದೆ, ಸಾಲ್ಟ್ ಅಂಶ. ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಎಗ್ಸ್ ಹಾಕೊಳ್ಳುವ. ಇದನ್ನು ಸಹ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ಲೇಮ್ ಹೈಯಲ್ಲೇ ಇಟ್ಕೊಳ್ಳಿ. ಇದೀಗ ಎಗ್ ಸಹ ಫ್ರೈ ಆಗಿದೆ ಒಳ್ಳೆ ರೀತಿ. ಸಾಕು. ಈಗ ನಾವು ಸಾಸಸ್ ಹಾಕೊಳ್ಳುವ. ಸೋಯಾ ಸಾಸ್, ಆನಂತರ ಆಯಿಸ್ಟರ್ ಸಾಸ್. ಇದು ಆಪ್ಷನಲ್, ನಾನು ಆಲ್ರೆಡಿ ಹೇಳಿದೆ ನಿಮಗೆ. ಹಾಕಿದರೆ ಟೇಸ್ಟ್ ಜಾಸ್ತಿ ಆಗ್ತದೆ. ಒಮ್ಮೆ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಕ್ಯಾಪ್ಸಿಕಮ್ ಹಾಕೊಳ್ಳುವ.
ಅದರ ಜೊತೆ ನಾವು ಕುಕ್ ಮಾಡಿಟ್ಕೊಂಡಂಥ ರೈಸನ್ನು ಹಾಕೊಳ್ಳುವ. ಫ್ಲೇಮ್ ಹೈಯಲ್ಲೇ ಇಟ್ಕೊಳ್ಳಿ. ನಾವೀಗ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳುವ ಹೈ ಫ್ಲೇಮಲ್ಲಿ. ಮೇಲೆಯಿಂದ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಗ್ರೀನ್ಸ್ ಹಾಕೊಳ್ಳುವ. ಸಾಕು, ಇದು ಒಳ್ಳೆ ರೀತಿ ಮಿಕ್ಸ್ ಆಗಿದೆ, ಫ್ರೈಸ್ ಆಗಿದೆ. ಮೇಲೆಯಿಂದ ಸ್ವಲ್ಪ ನಾವು ಕುಟ್ಟಿಟ್ಕೊಂಡಂಥ ಪೆಪ್ಪರ್ ಕಾರ್ನ್ಸನ್ನು ಲಾಸ್ಟಿಗೆ ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೊಳ್ಳುವ. ಒಮ್ಮೆ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಅಲ್ಲಿಗೆ ನಮ್ಮದು ಪ್ರಾನ್ಸ್ ಫ್ರೈಡ್ ರೈಸ್ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಹೊಸೊಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.